ತಪಸ್ಸು ಕಾಲ ಪ್ರತಿಯೊಬ್ಬ ಕ್ರೈಸ್ತನ ಬಾಳಿನಲ್ಲಿ ಒಂದು ಅತ್ಯಮೂಲ್ಯವಾದ ಕಾಲ. ಏಕೆಂದರೆ ಈ ತಪಸ್ಸು ಕಾಲದಲ್ಲಿ ನಾವೆಲ್ಲರೂ ಕ್ರಿಸ್ತನ ಯಾತನೆ, ಮರಣ ಮತ್ತು ಪುನರುತ್ಥಾನದ ಬಗ್ಗೆ ಧ್ಯಾನಿಸುತ್ತೇವೆ. ನಾವು ನಮ್ಮ ಜೀವನದಲ್ಲಿ ಪ್ರಾರ್ಥನೆ, ಉಪವಾಸ ಮತ್ತು ದಾನ ಧರ್ಮಗಳ ಮೂಲಕ ಈ ತಪಸ್ಸು ಕಾಲವನ್ನು ಆಚರಿಸುತ್ತೇವೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ಆತ್ಮಗಳನ್ನು, ನಮ್ಮ ಹೃದಯವನ್ನು ಪರಿಶೋಧಿಸಿಕೊಳ್ಳುವಂತಹ ಕಾಲ ಇದಾಗಿರುತ್ತದೆ. ನಮ್ಮ ಆಧ್ಯಾತ್ಮಿಕ ಜೀವನ ಸರಿಯಾದ ರೀತಿಯಲ್ಲಿ ನಾವು ಜೀವಿಸಲು ಹಾಗೂ ನಮ್ಮ ಅಂತರಂಗಗಳಲ್ಲಿ ಕ್ರಿಸ್ತನಂತೆ ನಮ್ಮ ದುಷ್ಕೃತ್ಯಗಳನ್ನು, ದುಸ್ವಭಾವಗಳನ್ನು, ಕೆಟ್ಟ ನಡತೆಗಳನ್ನು, ಕೆಟ್ಟ ಹಾದಿಯನ್ನು, ಪಾಪಮಯ ಜೀವನವನ್ನು ತ್ಯಜಿಸುತ್ತಾ ಕ್ರಿಸ್ತನೊಂದಿಗೆ ಮರಣವನ್ನು ಹೊಂದಿ ಹೊಸ ಸೃಷ್ಟಿಗಳಾಗಿ ಪುನರುತ್ಥಾನದ ಮಕ್ಕಳಾಗಲು ನಾವು ಈ ಕಾಲದಲ್ಲಿ ಪ್ರಯತ್ನಿಸಬೇಕಾಗಿದೆ. ಬನ್ನಿ ಪ್ರಿಯರೇ, ಈ ತಪಸ್ಸು ಕಾಲದ 40 ದಿನಗಳ ಈ ಆತ್ಮಶೋಧನೆಯ ದಿನಗಳಲ್ಲಿ ಕ್ರಿಸ್ತನೊಂದಿಗೆ ಕಲ್ವಾರಿಯ ಕಡೆಗೆ 40 ದಿನಗಳ 40 ಹೆಜ್ಜೆಗಳನ್ನು ಇಡುತ್ತಾ ನಾವು ಅವರೊಂದಿಗೆ ಧ್ಯಾನಿಸುತ್ತಾ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ನವೀಕರಿಸಿಕೊಳ್ಳುತ್ತಾ, ಶುದ್ಧೀಕರಿಸಿಕೊಳ್ಳುತ್ತಾ ಕ್ರಿಸ್ತನೆಡೆಗೆ ಸಾಗೋಣ.